ಓಂ ಶಾಂತಿ. ನಾನಾತ್ಮ ನಿರಾಕಾರ ಬಿಂದು ಸ್ವರೂಪ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು. ನಿರ್ವಿಘ್ನ ಆತ್ಮ. ಸಫಲತಾ ಸ್ವರೂಪಾತ್ಮ ನಾನು. ಓಂ ಶಾಂತಿ. ಈ ದಿನ ಬಾಬಾ ತಿಳಿಸ್ತಾ ಇದ್ದಾರೆ, ನಾವು ಆತ್ಮದ ಅನುಭವ ಸಾರರೂಪ ಅಂತ. ಈ ಅನುಭವ ಮಾಡೋದರಿಂದ ಸಂಕಲ್ಪ ಮತ್ತು ಸಮಯದ ಉಳಿತಾಯ ಹೇಗಾಗ್ತದೆ ಅಂತ. ಮುರಳಿ ದಿನಾಂಕವಾಗಿದೆ 25/72. सार स्वरूप बनने से संकल्प और समय की बचत. मास्टर बीज रूप स्थिति में स्थित रहने का अभ्यास करते करते सहज इस स्मृति में अपने आप को स्थित कर सकते हो. ಮಾಸ್ಟರ್ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡ್ತಾ ಮಾಡ್ತಾ ಸಹಜವಾಗಿ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ನಿಮಗೆ ಸಾಧ್ಯ ಆಗಿದೆಯಾ? जैसे विस्तार और वाणी में सहज ही आ जाते हो, वैसे ही वाणी से परे विस्तार के बजाय सार में स्थित हो सकते हो. ಹೇಗೆ ವಿಸ್ತಾರದಲ್ಲಿ ನಾವು ಮಾತಾಡ್ತೇವೆ, ಸಹಜವಾಗಿ ಎಷ್ಟೋ ಮಾತಾಡ್ತೇವೆ, ಒಂದು ಅಗತ್ಯ ಇಲ್ಲದ ವಿಷಯ ವಿವರಣೆ ಕೊಟ್ಟು ತುಂಬ ಮಾತಾಡ್ತೇವೆ. ಅದೇ ರೀತಿಯಾಗಿ ವಿಸ್ತಾರ ಮಾತಿಗೆ ಎಷ್ಟು ಸುಲಭದಲ್ಲಿ ನಾವು ಹೋಗ್ತೇವೆ, ಮಾತಾಡ್ತೇವೆ. ಬಾಬಾ ಹೇಳ್ತಾರೆ ಅದೇ ರೀತಿಯಾಗಿ ವ್ಯರ್ಥ ಮಾತಿನಿಂದ ಭಿನ್ನ ಅಂದರೆ ಸಾರ ರೂಪದಲ್ಲಿ, ಅಂದರೆ ನನ್ನ ಆತ್ಮ ಬಿಂದು ಸ್ವರೂಪದಲ್ಲಿ ನಾವು ಸ್ಥಿತರಾಗಲಿಕ್ಕೆ ಅಷ್ಟೇ ಸುಲಭವಾಗಿ ಮಾಡ್ತಿದ್ದೀರಾ. हद के जादूगर विस्तार को समाने की शक्ति दिखाते हैं, तो आप बेहद के जादूगर विस्तार को नहीं समझ सकते. ಈಗ ಜಗತ್ತಿನಲ್ಲಿ ಚಮತ್ಕಾರ ಮಾಡಿ ಜಾದು ಮಾಡಿ ತೋರಿಸೋರು ಇರ್ತಾರೆ. ಒಂದು ವಸ್ತುವಿನಿಂದ 100 ವಸ್ತು ತೆಗಿತಾರೆ, ಅದರ ಒಳಗೆ ಅದು ಹೇಗೆ ತೆಗಿತಾರೆ, ಅದೊಂದು ಚಮತ್ಕಾರ. ಹೀಗೆ ಅಲ್ಪ ಚಮತ್ಕಾರ ಜಾದು ಮಾಡಿ ತೋರಿಸ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನೀವು ಸಹ ವಿಶ್ವದ ಜಾದೂಗಾರನ ಮಕ್ಕಳು. ನೀವು ಕೂಡ ನಿಮ್ಮೊಳಗೆ ಅಗತ್ಯ ಇಲ್ಲದ ವಿಷಯವನ್ನು ಬಿಟ್ಟು ಸಂಕ್ಷಿಪ್ತದ ವಿಚಾರದಲ್ಲಿ ಇರಲಿಕ್ಕಾಗೋದಿಲ್ವಾ? कोई भी आत्मा सामने आवे, साप्ताहिक कोर्स 1 सेकेंड में किसी को दे सकते हो. ಬಾಬಾ ಎಕ್ಸಾಂಪಲ್ ಕೇಳ್ತಿದ್ದಾರೆ ನೋಡಿ, ನಿಮ್ಮ ಮುಂದೆ ಯಾವುದೇ ಆತ್ಮ ಬಂದ್ರೂ ಆ ಆತ್ಮಕ್ಕೆ ನಿಮ್ಮ ಒಂದು ಕ್ಷಣದ ದೃಷ್ಟಿಯೊಳಗೇನೆ ಸಾಪ್ತಾಹಿಕ ಕೋರ್ಸ್ ಅವರಿಗೆ ಆಗಿಬಿಟ್ಟಿರ್ಬೇಕು. ಒಂದೇ ಸಂಕಲ್ಪ, ಒಂದೇ ದೃಷ್ಟಿಯಲ್ಲಿ. ಈ ಹಂತದಲ್ಲಿದ್ದೀರಾ? अर्थात साप्ताहिक कोर्स से जो भी आत्मा में आत्मिक स्थिति व संबंध की शक्ति भरने चाहते हैं, वह 1 सेकेंड में कोई भी आत्मा में भर सकते हो. वह यह अंतिम स्टेज है. ಹೀಗೆ ಬಾಬಾ ಹೇಳ್ತಾರೆ, ಸಾಪ್ತಾಹಿಕ ಕೋರ್ಸ್ ಅಂದರೆ ಅರ್ಥಾತ್ ನಾವು ಆತ್ಮಕ್ಕೆ ಆತ್ಮಿಕ ಶಕ್ತಿಯ ಆತ್ಮಿಕ ಸಂಬಂಧದ ಅನುಭವವನ್ನು ಆತ್ಮಕ್ಕೆ 1 ಸೆಕೆಂಡಿನಲ್ಲಿ ಮಾಡಿಸ್ಬೇಕು, ಅಥವಾ 1 ಸೆಕೆಂಡಿನಲ್ಲಿ ಆತ್ಮಕ್ಕೆ ಆ ಶಕ್ತಿಯನ್ನು ತುಂಬಿಸ್ಬೇಕಾಗಿದೆ. ನೀವು ಈ ಸ್ಟೇಜಿಗೆ ತಲುಪಿದ್ದೀರಾ ಅಂತ ಕೇಳ್ತಾರೆ. ಜೈಸೆ कोई भी व्यक्ति दर्पण के सामने खड़े होने से ही 1 सेकेंड में स्वयं का साक्षात्कार कर लेते हैं, वैसे आपके आत्मिक स्थिति शक्ति रूपी दर्पण के आगे कोई भी आत्मा आवे तो क्या 1 सेकेंड में स्वस्वरूप का दर्शन व साक्षात्कार नहीं कर सकते? ಬಾಬಾ ಹೇಳ್ತಾರೆ ನೋಡಿ, ಕನ್ನಡಿಯ ಮುಂದೆ ನಿಂತ ಕ್ಷಣದಲ್ಲಿ ಮುಖ ಕಾಣ್ತದ ತಾನೆ, ನಿಮ್ಮ ಮುಖ ದರ್ಶನ ಆಗುತ್ತೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಸಾಕ್ಷಾತ್ಕಾರ ಮೂರ್ತಿಗಳು, ಆತ್ಮಿಕ ಸ್ಥಿತಿಯಲ್ಲಿರೋರು, ಶಕ್ತಿ ಸ್ವರೂಪರು. ನಿಮ್ಮ ಮುಂದೆ ಯಾವುದೇ ಆತ್ಮ ಬಂದಾಗ ಆತ್ಮಕ್ಕೆ ಕ್ಷಣದಲ್ಲಿ ಆತ್ಮ ದರ್ಶನ ಅವರಿಗೆ ಆಗಬೇಕು. ಈ ರೀತಿ ನೀವು ಶಕ್ತಿಶಾಲಿಯಾದ ದರ್ಪಣ ಆಗಿದ್ದೀರಾ.
यह स्टेज बाप समान लाइट हाउस और माइट हाउस बनने के समीप अनुभव करते हो वह अभी यह स्ಟೇಜ್ बहुत ದೂರ है. ಹೀಗೆ ಅನ್ಯ ಆತ್ಮಗಳಿಗೆ ಆತ್ಮದ ಅನುಭವನ ಮಾಡಿಸ್ಲಿಕ್ಕಾಗಿ ನಾವು ತಂದೆಯ ಸಮಾನ ಲೈಟ್ ಹೌಸ್ ಮತ್ತು ಮೈಟ್ ಹೌಸಿನ ಸಮೀಪತೆಯ ಅನುಭವದ ಸ್ಟೇಜಿನಲ್ಲಿ ನಾವಿದ್ದೇವ. ಶಿವಬಾಬಾ ಲೈಟ್ ಹೌಸ್ ಮೈಟ್ ಹೌಸ್ ಅವರ ಹತ್ತಿರದ ಸಮೀಪತೆಯ ಅನುಭವದಲ್ಲಿ ನಾವಿರಬೇಕು. जबकि संभव समझते हो तो फिर अब तक ना होने का कारण क्या है. ಶಿವಬಾಬನ ಹತ್ತಿರತೆಯ ಅನುಭವ ಮಾಡುವುದು ಇದು ಸಂಭವ ಸಾಧ್ಯ ಅಂತ ನೀವು ಹೇಳ್ತಾ ಇರೋರು ಇದುವರೆಗೆ ಯಾಕೆ ಮಾಡಲಿಲ್ಲ, ಕಾರಣ ಏನಿದೆ. जो संभव है लेकिन प्रैक्टिकल में अब नहीं है तो जरूर कोई कारण होगा. ढीलापन भी क्यों. ಸಾಧ್ಯ ಇರುವ ವ್ಯವಸ್ಥೆಗಳನ್ನು ಸಾಧ್ಯ ಇದೆ ಮಾಡಲಿಕ್ಕೆ ಎಂಬುದನ್ನು ಪ್ರಾಕ್ಟಿಕಲಿ ಯಾಕೆ ಮಾಡಲಿಕ್ಕಾಗಲಿಲ್ಲ. ಹಾಗಾದರೆ ಯಾವುದಾದ್ರೂ ಕಾರಣ ಇರಬೇಕು ಅಥವಾ ಲೂಸ್ನೆಸ್ ಇರಬೇಕು. ऐसी स्थिति बनाने के लिए मुख्य कौन से अटेंशन की कमी है. ತಂದೆ ಸಮಾನ ಲೈಟ್ ಹೌಸ್ ಮೈಟ್ ಹೌಸ್ ತಂದೆ ಸಮೀಪತೆ ಅನುಭವ ಮಾಡಲಿಕ್ಕೆ ಮುಖ್ಯವಾಗಿ ಯಾವ ಎರಡು ಮಾತಿನ ಬಾಬಾ ಹೇಳ್ತಿದ್ದಾರೆ ಅಟೆನ್ಷನ್ ಮಕ್ಕಳಿಗೆ ಬೇಕು. जब साइंस ने भी अनेक कार्य एक सेकंड में सिद्ध कर दिखाती हैं, सिर्फ स्विच ऑन और ऑफ करने की देरी होती है. ವಿಜ್ಞಾನದ ಅನೇಕ ಸಾಧನಗಳು ಒಂದೇ ಒಂದು ಕೆಲಸದಲ್ಲಿ ಅನೇಕ ಕೆಲಸ ಮಾಡಿ ತೋರಿಸ್ತದೆ. ಯಾವುದೇ ಆಗಲಿ ಅಲ್ಲಿ ಆ ವಿಜ್ಞಾನದ ವಸ್ತು ಸಾಧನ ಕೆಲಸ ಕೊಡಬೇಕಾದ್ರೆ ಸ್ವಿಚ್ಗೆ ಆನ್ ಮಾಡಿದರೆ ಅದು ಕೆಲಸ ಕೊಡುತ್ತದೆ, ಆಫ್ ಮಾಡಿದರೆ ಸ್ಟಾಪ್ ಆಗುತ್ತೆ. ಅಂದರೆ ಒಂದೇ ಕೆಲಸ. ಹಾಗೇನೆ ಬಾಬಾ ಹೇಳ್ತಾ ಇದ್ದಾರೆ ಮುಖ್ಯ ಕೋನ್ಸಿ ಕಾರಣ ಹೇ ದರ್ಪಣ ತೋ ಹೋ. ಹಾಗೆ ಮಕ್ಕಳಿಗೆ ಒಂದೇ ಒಂದು ಮುಖ್ಯ ಕಾರಣ ಯಾವುದು, ನೀವು ದರ್ಪಣ ಅಂತ ಆಗಿದ್ದೀರಿ. ಆದರೆ ಸಾಮನೆ ಸಾಕ್ಷಾತ್ಕಾರ ಹೋನೆ ಮೇ ಕಿತ್ನಾ ಟೈಮ್ ಲಗ್ತಾ ಹೇ. ಆದರೆ ನಿಮ್ಮ ಸಮ್ಮುಖದಲ್ಲಿ ಬಂದ ಆತ್ಮಗಳಿಗೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಆದರೆ ಇನ್ನೂ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಎಷ್ಟು ಸಮಯ ಬೇಕು. तो अभी आप स्वयं ही विस्तार में ज़्यादा जानते हो. जो स्वयं ही विस्तार में जाने वाले हैं और कोई को सार रूप में कैसे स्थित कर सकते. ಕಾರಣ ಬಾಬಾ ಹೇಳ್ತಾರೆ ನಮ್ಮ ವೀಕ್ನೆಸ್ ದುರ್ಬಲತೆ ಏನಿದೆ, ನಾವೇ ಸಿಕ್ಕಾಪಟ್ಟೆ ಬೇಡವಾದ ವಿಚಾರ ಮಾತಿನಲ್ಲಿ ತುಂಬ ವಿಸ್ತಾರದಲ್ಲಿದ್ದೇವೆ. ಮನಸ್ಸು ವಿಸ್ತಾರದಲ್ಲಿದೆ, ಮಾತು ವಿಸ್ತಾರದಲ್ಲಿದೆ. ಈ ಕಾರಣಕ್ಕೆ ಅನ್ಯ ಆತ್ಮಗಳಿಗೆ ಬಾಬಾ ಹೇಳ್ತಾರೆ ಸಾರ ರೂಪದ ಅಂದರೆ ಆತ್ಮದ ಅನುಭವವನ್ನು ಮಾಡಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತಿಲ್ಲ. कोई भी बात देखते व सुनते हो तो बुद्धि को बहुत समय की आदत होने के कारण विस्तार में जाने की कोशिश करते हो. ಏಕೆಂದರೆ ಬಾಬಾ ಹೇಳ್ತಾರೆ ಯಾವುದೇ ಒಂದು ಚಿಕ್ಕ ವಿಷಯ ಆಗಿರ್ಬೋದು ಅಥವಾ ಅನಗತ್ಯ ಯಾವುದೋ ಮಾತು ನಾವು ಕೇಳಿರ್ಬೋದು, ನಮಗೆ ನಮ್ಮ ಬುದ್ಧಿಗೆ ಅಭ್ಯಾಸ ಏನಿದೆ ಆ ಅನಗತ್ಯ ವಿಚಾರ ಅಥವಾ ವಿಷಯಗಳನ್ನು ವಿಸ್ತಾರ ಮಾಡಿ ಮಾತಾಡೋದು, ಕೇಳೋದು, ಹೇಳೋದು ಇದು ಅಭ್ಯಾಸ ಆಗಿಬಿಟ್ಟಿದೆ. ಸಂಸ್ಕಾರ ಇದೆ ವಿಸ್ತಾರ ಮಾಡೋದು. ಈಗಲೂ ನಾವು ಬೇಡವಾದದ್ದು ವಿಚಾರ ವಿಷಯಗಳನ್ನು ವಿಸ್ತಾರ ಮಾಡುವ ಪ್ರಯತ್ನದಲ್ಲೇ ಇರ್ತೇವೆ. जो भी देखा वह सुना उसके सार रूप में जानकर और सेकंड में समा देने का व परिवर्तन करने का अभ्यास कम है. ಯಾವುದೇ ಒಂದು ವಿಷಯವನ್ನು ಏನು ನೋಡಿದ್ರಿ ಕೇಳಿದ್ರಿ ಇದರ ಸಾರ ಏನಿದೆ ಅಂತ ತಿಳ್ಕೊಂಡು ಅದನ್ನು ಸಾರ ರೂಪದಲ್ಲಿ ಆ ವಿಷಯವನ್ನು ಅಲ್ಲಿನೇ ಅದನ್ನು ಏನು ಮಾಡಬೇಕು, ನಾಶಗೊಳಿಸಬೇಕು. ಈ ಅಭ್ಯಾಸದ ಕೊರತೆ ಮಕ್ಕಳಿಗಿದೆ. ಕ್ಯೋ ಕ್ಯಾಕೆ ವಿಸ್ತಾರ ಮೇ ನ ಚಾತೆ ಬಿ ಚಲೆ ಜಾತೆ ಹೋ. ಹೀಗ್ಯಾಕಾಯಿತು, ಹಾಗ್ಯಾಕಾಯಿತು, ಹೀಗ್ಯಾಕೆ ಮಾಡಿದರೆ, ಸುಳ್ಳ್ಯಾಕೆ ಹೇಳಿದ್ರಿ, ಹೀಗ್ಯಾಕೆ ಮಾಡಿದ್ರಿ ಅಂತ ಒಂದು ಚಿಕ್ಕ ಮಾತು ವರ್ಷಗಟ್ಟಲೆ ವಿಸ್ತಾರದಲ್ಲಿ ಹೋಗ್ಬಿಡ್ತೇವೆ. इसलिए जैसे बीज में शक्ति अधिक होती है वृक्ष में कम होती है. वृक्ष अर्थात विस्तार. ಹೇಗೆ ಬೀಜದಲ್ಲಿ ವೃಕ್ಷ ಇರ್ತದೆ, ಆದರೆ ಬೀಜದಲ್ಲಿ ಬಲ ಇದ್ದದರಿಂದ ವಿಸ್ತಾರವಾದ ವೃಕ್ಷ ಅದು ತಯಾರಾಗುತ್ತೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಬೀಜ ಅಂದರೆ ನಮ್ಮ ವಿಚಾರಗಳು, ಸಂಕಲ್ಪಗಳು. ಇಲ್ಲಿ ವೃಕ್ಷ ಅಂದರೆ ಅನಗತ್ಯ ಆ ಬೀಜ ವಿಚಾರಗಳನ್ನು ವೃಕ್ಷದ ರೂಪದಲ್ಲಿ ನಾವೇನು ಮಾಡುತ್ತೇವೆ, ವಿಸ್ತಾರವಾಗಿ ಬೆಳೆಸ್ಕೊಂಡು ಹೋಗ್ತೇವೆ. कोई भी बीज का विस्तार होगा तो शक्ति का भी विस्तार हो जाता है. ಹೀಗೆ ಒಂದು ಬೀಜ ಬಾಬಾ ಅದಕ್ಕೆ ಹೇಳ್ತಾರೆ ಸುಕರ್ಮ
ವಿಕರ್ಮ, ಪಾಪಕರ್ಮ, ಪುಣ್ಯಕರ್ಮ ಎಲ್ಲದಕ್ಕೂ ಬೀಜ ಅಂದರೆ ಸಂಕಲ್ಪನೆ ಕಾರಣ ಆಗಿರ್ತದೆ. ಹೀಗಾಗಿ ಪಾಪದ ಬೀಜಗಳು ಬರ್ತಾ ಇದ್ದ ವಿಚಾರಗಳು ಬರ್ತಿದ್ದಾವೆ ಅಂದಾಗ ಅದನ್ನು ಅಲ್ಲೇ ನಾಶ ಮಾಡಿ ಬಿತ್ತನೆ ಮಾಡಬೇಡಿ, ಅಂದರೆ ಕರ್ಮದಲ್ಲಿ ತರಬೇಡಿ. ಕರ್ಮ 2 ಹಂತ ಬರ್ತದೆ, ಒಂದು ಮಾತು, 3ನೇದು ಪ್ರಾಕ್ಟಿಕಲಿ. ಈಗ ಮನಸ್ಸಿನಲ್ಲಿ ಬಂದ ಬೀಜವನ್ನು ಮಾತಿನಲ್ಲಿ ಬಂತು, ಅದು ಕಾರ್ಯರೂಪದಲ್ಲಿ ಬಂತು ಅಂದಾಗ ಅದರ ಫಲ ಖಂಡಿತ ಬರುತ್ತೆ. ಅದಕ್ಕೆ ಬಾಬಾ ನಮಗೆ ಜಾಗೃತಿ ಯಾವಾಗಲೂ ಹೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ ವ್ಯರ್ಥ ವಿಚಾರ ಬಂತು ಅಂದರೆ ಅದನ್ನು ಹೇಳಕ್ಕೆ ಹೋಗಬೇಡ, ಅದನ್ನು ಆ ಬೀಜ ಅಲ್ಲೇ ನಾಶ ಮಾಡಿ. ಇದು ವಿಷಕಾರಿಕ ಬೀಜ ಅಂತ ಗೊತ್ತಾದ ಮೇಲೆ ವಿಷಕಾರಿಕ ಬೀಜ ಬಿತ್ತನೆ ಮಾಡಿದರೆ ಫಲನೂ ವಿಷಕಾರಿಕನೇ ಬರುತ್ತೆ. ಹೀಗಾಗಿ ಬೀಜ ನಿಮ್ಮ ಮನಸ್ಸು ಏನು ಉತ್ಪನ್ನ ಮಾಡ್ತಾ ಇದೆ ಅಂತ ನೋಡ್ಕೊಳ್ಳಿ. ನಿಮಗೆ ಗೊತ್ತಿದೆ ನಿಮ್ಮ ವ್ಯರ್ಥ, ಅನರ್ಥ, ತೆಗೆನ್ ಹೇಳ್ತಾರೆ ವಿಕಲ್ಪ, ದುರಾಲೋಚನೆ, ಇವೆಲ್ಲವನ್ನ ಬಾಬಾ ಹೇಳ್ತಾರೆ ವಿಷಕಾರಿಕ ಬೀಜಗಳ ವಿಸ್ತಾರ ಮರವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀರಿ. तो शक्ति का भी विस्तार हो जाता है, जैसे सैक्रीन कोल तार भी चीनी और वैसे मीठा सा में फर्क होता है ना. ಇದಕ್ಕೆ ಬಾಬಾ ಒಂದು ಸ್ವೀಟ್ ಅನುಭವ ನೆನ್ಪು ಮಾಡಿಸ್ತಾ ಇದ್ದಾರೆ, ಸ್ಯಾಕ್ರೀನ್ ಅಂತ. ಸ್ಯಾಕ್ರೀನ್ ಅಂದರೆ ಸಕ್ಕರೆಯಲ್ಲಿರೋ ಸಿಹಿನೇ ಅದರಲ್ಲಿ ಇರ್ತದೆ ಅಂದ್ರೂ ಸಿಹಿ ವ್ಯತ್ಯಾಸ ಇರ್ತದೆ. ಸ್ಯಾಕ್ರೀನ್ ಸಿಹಿನೇ ಬೇರೆ, ಅದರೊಳಗೆ ಸಿಹಿಯ ಕ್ವಾಂಟಿಟಿ ಅಧಿಕವಾಗಿರುತ್ತೆ. ಸ್ಯಾಕ್ರೀನ್ ಕಮ್ ಅಂದಾಜ್ ಮೇ ಮೀಠಾ ಸಾ ಜ್ಯಾದಾ ಹೋತಾ ಹೈ. ಈಗ ಸ್ಯಾಕ್ರೀನ್ 1 ಸ್ಪೂನ್ ಆಗಿರ್ಬೋದು, ಆದರೆ ಸಿಹಿ 10 ಸ್ಪೂನಿನ ಸಕ್ಕರೆಯಷ್ಟು ಜಾಸ್ತಿ ಅದರಲ್ಲಿ ಇರ್ತದೆ. इसी रीति से कोई भी बात में विस्तार में जाने से समय और संकल्पी शक्ति दोनों ही व्यर्थ चले जाते हैं. ಅದೇ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಅಗತ್ಯ ಇಲ್ಲದ ಮಾತು ವಿಚಾರಗಳನ್ನು ನೀವು ವಿಸ್ತಾರವಾಗಿ ಅದನ್ನು ಮಾಡ್ತೀರಿ ಅಂದಾಗ ಅಲ್ಲಿ ನಿಮ್ಮ ಮಾತು ವಿಚಾರ ವಿಸ್ತಾರ ಆಗಿದ್ದರೆ ಅಲ್ಲಿ ಸಮಯ ಸಂಕಲ್ಪ ಶಕ್ತಿ ವ್ಯರ್ಥವಾಗಿ ಕಳೆಯುತ್ತವೆ. व्यर्थ जाने के कारण यह शक्ति नहीं रहती, इसलिए ऐसे श्रेष्ठ शक्ति बनाने के लिए सदा यह अभ्यास करो. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸಮಯ ಸಂಕಲ್ಪ ಶಕ್ತಿ ವ್ಯರ್ಥ ಮಾತು ವ್ಯರ್ಥ ವಿಚಾರಗಳ ಹಿಂದೆ ವಿಸ್ತಾರವಾಗಿ ನಾವು ಮಾಡ್ತಾ ಹೋಗಿ ಕಳ್ಕೊಳ್ತೇವೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ವ್ಯರ್ಥವಾಗಿ ಹೋಗೋದರಿಂದಾಗಿ ನಾವು ಆತ್ಮ ಇದುವರೆಗೂ ಶ್ರೇಷ್ಠ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಶಕ್ತಿ ಏನು ಪಡೆದಿರ್ತವೆ ವಿಸ್ತಾರ ವಿಚಾರ ಮತ್ತು ಮಾತಿನ ಹಿಂದೆ ಅದು ಕಳ್ಕೊಂಡಿರ್ತವೆ. कोई भी बात के विस्तार को समाकर सार में ಸ್ಥಿತ ರಹ ಸಕ್ತೆ ಹೋ. ಈಗ ನಮ್ಮ ಒಳಗೆ ಶಕ್ತಿ ಸಂಗ್ರಹ ಆಗಬೇಕು, ನಾವು ಶ್ರೇಷ್ಠ ಸ್ಥಿತಿಗೆ ತಲುಪಬೇಕಾದ್ರೆ ಬಾಬಾ ಹೇಳ್ತಾರೆ ಅತಿ ಮುಖ್ಯವಾಗಿ ನಿಮ್ಮ ಯೋಚನೆಗಳು, ಇದಕ್ಕೆ ಸಂಕಲ್ಪ ಅಂತ ಹೇಳ್ತೇವೆ, ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಯೋಚನೆಗಳು ಮತ್ತು ನಿಮ್ಮ ವ್ಯರ್ಥ ಮಾತುಗಳು, ಇವೆರಡನ್ನು ಏನು ಮಾಡಬೇಕಾಗಿದೆ ಈಗ ಸಾರ ರೂಪದಲ್ಲಿ ತರಬೇಕು. ಸಂಕ್ಷಿಪ್ತ ಮಾಡಿ ಸಂಕ್ಷಿಪ್ತತೆಯ ಬಳಕೆಯನ್ನು ನಾವು ಮಾಡಬೇಕು. ऐसा अभ्यास करते करते स्वयं सार रूप बनने के कारण अन्य आत्माओं को भी 1 सेकेंड में सारे ज्ञान का सार अनुभव करा सकते. ಹೀಗೆ ಸಂಕ್ಷಿಪ್ತತೆಯ ಅಭ್ಯಾಸ ಮಾಡ್ತಾ 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 ಬಾಬಾ ಹೇಳ್ತಾರೆ, ನಾವು ಆತ್ಮ ಸಂಕ್ಷಿಪ್ತತೆಯ ಅನುಭವ ಅಂದರೆ ಬಿಂದು ಸ್ವರೂಪದ ಪ್ರಾಕ್ಟೀಸಿಗೆ ಬಂದಾಗ ಅಲ್ಲಿ ಕ್ಷಣದಲ್ಲಿ ಅನ್ಯ ಆತ್ಮಗಳಿಗೂ ಜ್ಞಾನದ ಸಾರದ ಅನುಭವ ಕ್ಷಣದಲ್ಲಿ ಅನುಭವ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅನುಭವಿ ಮೂರ್ತಿ ಹಿ ಅನ್ಯ ಆತ್ಮಕ್ಕೆ ಅನುಭವ ಕರಾ ಸಕ್ತೆ ಹೇ. ಯಾರು ಅನುಭವಿ ಮೂರ್ತಿ ಆಗಿರ್ತಾರೆ, ಸಂಕ್ಷಿಪ್ತದ ಅನುಭವದ ಸ್ಥಿತಿಯಲ್ಲಿರ್ತಾರೆ, ಅವರು ಅನ್ಯರಿಗಿದೆ ಅನುಭವನ ಮಾಡಿಸ್ತಾರೆ. इस बात में स्वयं ही अनुभवी कम हो, इस कारण अन्य आत्माओं को अनुभव नहीं करा सकते. ಆದರೆ ಬಾಬಾ ಹೇಳ್ತಿದ್ದಾರೆ ಸಂಕ್ಷಿಪ್ತದ ಸಾರ ರೂಪ ಅಂದರೆ ಬಿಂದು, ಆತ್ಮ ಬಿಂದು ಸ್ವರೂಪ. ಇಲ್ಲಿ ವಿಸ್ತಾರ ದೇಹ ನೋಡಿ, ದೇಹನೇ ಎಷ್ಟು ವಿಸ್ತಾರದಲ್ಲಿದೆ, ಅದರ ವಸ್ತು ವ್ಯಕ್ತಿ ವೈಭವ ಜಗತ್ತೆಷ್ಟು ವಿಸ್ತಾರ ಇದೆ. ಈಗ ನಾವು ವಿಸ್ತಾರದಿಂದ ಸಾರ ರೂಪ ಅಂದರೆ ಆತ್ಮ ಬಿಂದು ಸ್ವರೂಪದ ಅನುಭವವನ್ನು ಮಾಡುತ್ತಿದ್ದರೆ अन्य आत्मಗಳಿಗೂ ಈ बिंदु स्वरूपದ अनुभव ಮಾಡಿಸಲಿಕ್ಕೆ ಸಾಧ್ಯ. जैसे कोई भी पावरफुल चीज़ में व पावरफुल साधनों में कोई भी चीज़ को परिवर्तन करने की शक्ति होती है. ಈಗ ನೋಡಿ, ಯಾವುದೇ ಒಂದು ಪವರ್ಫುಲ್ ಆದಂಥ ವಸ್ತು ಆಗಿರ್ಬೋದು ಅಥವಾ ಪವರ್ಫುಲ್ ಆದಂಥ ಯಾವುದೇ ಸಾಧನ ಆಗಿರ್ಬೋದು, ಒಂದು ಮಿಕ್ಸಿ, ಅದರಲ್ಲಿ ಒಂದು ವಸ್ತು ಹಾಕಿ ರನ್ ಮಾಡಿಬಿಟ್ರೆ ಏನಾಗುತ್ತೆ, ಎಷ್ಟು ಬೇಗ ಹುಡಿ ಆಯಿತು, ಅದು ವಸ್ತು ಚೇಂಜ್ ಆಗಿಬಿಡ್ತದೆ.
जैसे अग्नि बहुत तेज अर्थात पावरफुल होते हैं, तो उसमें कोई भी चीज डालेंगे तो स्वतः ही रूप परिवर्तन में आ जाएगा। ಹಾಗೆ ಬೆಂಕಿಯಲ್ಲಿ ನೀವೊಂದು ವಸ್ತುವನ್ನು ಹಾಕಿದಾಗ ಸ್ವಲ್ಪ ಸಮಯದಲ್ಲೇನೆ ಆ ವಸ್ತು ಸುಟ್ಟು ಅದರ ರೂಪ ಬಣ್ಣ ಚೇಂಜ್ ಆಗಿಬಿಡುತ್ತೆ। ಹೀಗೆ ಬಾಬಾ ಹೇಳ್ತಾರೆ, अगर अग्नि पावरफुल नहीं है तो कोई भी वस्तु के रूप को परिवर्तन नहीं कर सकेंगे। ಬಲ ಬೆಂಕಿ ಇದೆ ಆದರೆ ಅದು ಪವರ್ಫುಲ್ ಇಲ್ಲ ಎಂದಾಗ ಅದರಲ್ಲಿ ಹಾಕಿದ ವಸ್ತು ಸುಡುವುದು ಇಲ್ಲ, ಬಣ್ಣನೂ ಚೇಂಜ್ ಆಗಲ್ಲ, ಅರ್ಧಂಬರ್ಧ ಆಗಿರ್ತದೆ। ऐसे ही सदा अपने को पावरफुल स्टेज पर स्थित रहे तो कोई भी बातें जो व्यक्त दुनिया की वस्तु हैं वह व्यक्त भाव में रहने वाले व्यक्ति हैं, आपके सामने आएंगे तो आपके पावरफुल स्टेज के कारण उन्होंने स्थिति व रूपरेखा परिवर्तन हो जाएगी। ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಪವರ್ಫುಲ್ ಆದಂಥ ಸ್ಥಿತಿಯಲ್ಲಿ ಸ್ಥಿತರಾದಾಗ ಯಾವುದೇ ವ್ಯಕ್ತ ಭಾವದಲ್ಲಿರುವವರು, ವ್ಯಕ್ತ ಜಗತ್ತಿನಲ್ಲಿರುವವರು, ವ್ಯಕ್ತ ವಸ್ತುಗಳ ಭಾವನೆಯಲ್ಲಿದ್ದಂಥ ವ್ಯಕ್ತಿಗಳು ನಮ್ಮ ಸಮ್ಮುಖದಲ್ಲಿ ಬಂದಾಗ ನಮ್ಮ ಪವರ್ಫುಲ್ ಸ್ಥಿತಿಯೊಳಗೆ ಅವರಿಗೆ ನಿಮ್ಮ ಪರಿವರ್ತನೆ ಅಂದರೆ ಬಾಬಾ ಹೇಳ್ತಾರೆ ನಿಮ್ಮ ಆತ್ಮಿಕ ಸ್ಥಿತಿ ಅವರಿಗೆ ಕಾಣುತ್ತದೆ। व्यक्त भाव वालों का व्यक्त भाव बदलकर आत्मिक स्थिति बन जाएगी। और व्यक्त भाव ಅಂದರೆ ದೇಹ ಭಾವನೆಯಿಂದ ನಮ್ಮ ಮುಂದೆ ಬಂದರೂ ನಮ್ಮ ಆತ್ಮಿಕ ಸ್ಥಿತಿಯಿಂದಾಗಿ ಅವರೊಳಗೂ ಕೂಡ ಆತ್ಮಿಕ ಸ್ಥಿತಿ ಬಂದ್ಬಿಡುತ್ತೆ। तो व्यर्थ बात परिवर्तन होते समर्थ रूप धारण कर लेंगे। ಅವರು ನಮ್ಮ ಎದುರುಗಡೆ ವ್ಯರ್ಥ ಮಾತಾಡಲಿಕ್ಕೇನೆ ಬರ್ತಾರೆ, ಆದರೆ ನಮ್ಮ ಆತ್ಮಿಕ ಸ್ಥಿತಿಯಿಂದಾಗಿ ಅವರಲ್ಲಿ ಕೂಡ ವ್ಯರ್ಥ ಮಾತು ಪರಿವರ್ತನೆ ಆಗಿಬಿಡುತ್ತವೆ। विकल्प शब्द संकल्प का रूप धारण कर लेगा, लेकिन ऐसा परिवर्तन तब होगा जब ऐसे पावरफुल स्टेज पर स्थित हो। ಹೀಗೆ ಅವ್ರು ಯಾವಾಗಲೂ ದೇಹದ ವಿಷಯಗಳಲ್ಲಿನೇ ಇರ್ತಾರೆ, ಅದನ್ನೇ ಹೇಳಲಿಕ್ಕಾಗಿ ನಿಮ್ಮ ಮುಂದೆ ಬರ್ತಾರೆ, ಆದರೆ ನಿಮ್ಮ ಶುದ್ಧ ಸಂಕಲ್ಪ ಆತ್ಮಿಕ ಸ್ಥಿತಿಯಿಂದಾಗಿ ಅವರು ದೇಹದ ವಿಕಲ್ಪಗಳ ಮಾತುಗಳನ್ನು ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ, ತಮ್ಮನ್ನು ಪವರ್ಫುಲ್ ಆದ ಸ್ಥಿತಿಯಲ್ಲಿ ಸ್ಥಿತಗೊಳಿಸೋ ಗುರಿಯನ್ನು ಇಟ್ಕೋತಾರೆ। कोई भी लौकिकता अलौकिकता में परिवर्तन हो जाएगी। ಹೀಗೆ ಯಾರನ್ನೇ ಲೌಕಿಕತನವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಬಾಬಾ ಹೇಳ್ತಾರೆ ನಮ್ಮ ಸ್ಥಿತಿ ಪವರ್ಫುಲ್ ಇರಬೇಕು। ನಾವು ಆತ್ಮ ಮೊದಲು ಸಾರ ರೂಪದಲ್ಲಿ ಅಂದರೆ ಆತ್ಮಿಕ ಸ್ವರೂಪದ ಅನುಭವದಲ್ಲಿ, ಆತ್ಮ ಬಿಂದು ಸ್ವರೂಪ, ನಿರಾಕಾರ ಸ್ವರೂಪ, ಜ್ಯೋತಿ ಸ್ವರೂಪದ ಈ ಸಾರ ಸ್ವರೂಪದಲ್ಲಿ ಆತ್ಮ ಸ್ಥಿತ ಆಗಿರಬೇಕು। तो असाधारण रूप में परिवर्तित हो जाएगी। ऐसी स्थिति में स्थित रहने वालों को कोई भी व्यक्ति वैभव, वायुमंडल, वाइब्रेशन, वृत्ति, दृष्टि के वश में नहीं हो सकते। ಈ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ಸಾಧಾರಣರು ಅಸಾಧಾರಣರಾಗಿ ಪರಿವರ್ತನೆ ಆಗಿಬಿಡ್ತಾರೆ। ಇಂತಹ ಏಕಾಗ್ರತೆ ಏಕರಸ ಸ್ಥಿತಿಯಲ್ಲಿ ಆತ್ಮಿಕ ಸ್ಥಿತಿ ಅಥವಾ ಸಾರರೂಪ ಸ್ಥಿತಿಯಲ್ಲಿರೋರು ಎಂದಿಗೂ ಕೂಡ ವ್ಯಕ್ತಿ, ವೈಭವ, ವಾಯುಮಂಡಲ, ವೈಬ್ರೇಷನ್, ವೃತ್ತಿ, ದೃಷ್ಟಿಗೆ ಆಕರ್ಷಣೆ ಅಥವಾ ವಶೀಭೂತರು ಆಗುವುದಿಲ್ಲ। तो अब समझा क्या कारण है। ಹೀಗೆ ನಾವು ನಮ್ಮಲ್ಲಿ ಇನ್ನೂ ಏಕಾಗ್ರತೆ ಸಾರರೂಪ ಯಾಕೆ ಬಂದಿಲ್ಲ, ಕಾರಣ ಏನು ಅಂತ ಗೊತ್ತಾಯ್ತಾ। एक तो समाने की शक्ति कम है और दूसरा परिवर्तन करने की शक्ति कम है। ಎರಡು ದುರ್ಬಲತೆಗಳೇನೆಂದರೆ ನಮ್ಮೊಳಗೆ ಅಳವಡಿಸಿಕೊಳ್ಳೋ ಶಕ್ತಿ ಕಮ್ಮಿ ಇದೆ, ಎರಡನೇದಾಗಿ ಪರಿವರ್ತನೆ ಮಾಡಿಕೊಳ್ಳೋ ಶಕ್ತಿ ಕಮ್ಮಿ ಇದೆ। अर्थात लाइट हाउस माइट हाउस दोनों स्थिति में स्थित सदा काल नहीं रहते। अर्थात ಆತ್ಮ ಒಂದು ಪ್ರಕಾಶ, ಆತ್ಮ ಒಂದು ಶಕ್ತಿ ಸ್ವರೂಪ। ಲೈಟ್ ಹೌಸ್ ಮೈಟ್ ಹೌಸ್ ಎರಡು ಸ್ಥಿತಿಯಲ್ಲಿ ಸದಾ ಕಾಲ ನಾವು ಆತ್ಮ ಇರೋದಿಲ್ಲ। कोई भी कर्म करने के पहले जो बाप दादा द्वारा विशेष शक्तियों की सौगात मिली है उनको काम में नहीं लाते हो। ಯಾವುದೇ ಒಂದು ಕೆಲಸ ಮಾಡೋ ಪೂರ್ವದಲ್ಲಿ ಬಾಬಾ ಆ ಸೇವೆಗೆ ಆ ಕೆಲಸಕ್ಕೆ ಒಂದು ಶಕ್ತಿ ಮತ್ತೊಂದು ನಿಯಮ ಉಡುಗೊರೆ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ। ಈ ಸೇವೆ ಮಾಡಬೇಕಾದ್ರೆ ಬಾಬಾ ನಿಯಮ ಏನಿದೆ, ಈ ಸೇವೆ ಮಾಡಬೇಕಾದ್ರೆ ನಾನು ಯಾವ ಶಕ್ತಿ ಅನುಭವ ಮಾಡ್ತಾ ಮಾಡಬೇಕು, ಇದು ನೆನಪು ಮಾಡಲ್ಲ, ನಾವು ಉಪಯೋಗಿಸ್ಕೊಳ್ಳೋದಿಲ್ಲ, ಒಟ್ರಾಸೆ ಮಾಡ್ತಿರ್ತೇವೆ। सिर्फ देखते सुनते खुश होते हो परंतु समय पर काम में न लाने के कारण कमी रह जाती है। ಹೀಗೆ ಕೇವಲ ನೋಡ್ತೇವೆ, ಬಾಬಾ ಹೀಗೆ ಹೇಳಿದ್ದಾರೆ, ಖುಷಿಯಲ್ಲಿದ್ದೇವೆ,
ಆದರೆ ಆ ಸಂದರ್ಭದಲ್ಲಿ ಬಾಬಾ ಹೇಳಿದಂಥ ನಿಯಮ ಮತ್ತು ಶಕ್ತಿಯ ಬಳಕೆ ಮಾಡದೇ ಇರುವ ಕಾರಣದಿಂದಾಗಿ ನಾವು ಆತ್ಮ ದುರ್ಬಲರಾಗಿಬಿಡ್ತೇವೆ, ವಿಸ್ತಾರಕ್ಕೆ ಹೋಗ್ಬಿಡ್ತೇವೆ. ಅವ್ರು ಮಾಡಲಿ, ಇವ್ರು ಮಾಡಲಿ, ಅವ್ರು ಮಾಡಿದರೆ ಸರಿ, ಇವ್ರು ಮಾಡಿದರೆ ಸರಿ, ಹೀಗೆ ಯಾಕಾಯಿತು, ಹಾಗೆ ಯಾಕಾಯಿತು, ಇವೆಲ್ಲ ದೇಹದ ವಿಚಾರದ ವಿಸ್ತಾರಕ್ಕೆ ಹೋಗ್ಬಿಡ್ತೇವೆ. ಬಾಬಾ ನನಗೆ ಹೇಳಿದ್ದಾರೆ, ಬಾಬಾ ನನಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಸೇವೆ ಮಾಡಬೇಕು, ನನ್ನ ಭಾಗ್ಯ ರೂಪಿಸ್ಕೋಬೇಕು, ಈ ರೀತಿಯಾಗಿ ಸ್ವಪ್ರತಿ ಸಾರ ರೂಪದ ಯೋಚನೆ ಮಕ್ಕಳು ಮಾಡಲ್ಲ. ಹರ್ ಕರ್ಮ करने के पहले ಮಾಸ್ಟರ್ ತ್ರಿಕಾಲದರ್ಶಿ ಬಂದ್ಕರ್ ಕರ್ಮ ನಹಿ ಕರ್ತೆ ಹೋ. ಎರಡನೇದಾಗಿ ಯಾವುದೇ ಕರ್ಮ ಮಾಡಿರಲಿ, ಅದು ಪಾಪನೋ ಪುಣ್ಯನೋ ಅಥವಾ ಯಾವುದೇ ಸಾಧಾರಣವೋ, ಯಾವುದೇ ಕರ್ಮ ಮಾಡೋ ಪೂರ್ವದಲ್ಲಿ ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡಿ ಅಂತಂದರೆ ಈ ಕರ್ಮದ ಫಲ ನಾಳೆನು ಸಿಗ್ಬೋದು, ಈ ಕರ್ಮದ ಫಲ ನಾನು ಹಿಂದೇನು ಭೋಗಿಸ್ತಾ ಬಂದಿದ್ದೇನೆ, ಇದನ್ನು ಒಂದು ನಿಮಿಷ ಬಾಬಾ ನೆನ್ಪು ಮಾಡಿದರೆ ಕರ್ಮಫಲ ನೆನಪು ಬಂದ್ಬಿಡುತ್ತೆ. ಆತ್ಮದ ಸ್ವರೂಪದಲ್ಲಿದ್ದಾಗ ಆತ್ಮಕ್ಕೆ ಕರ್ಮಫಲ ಅರ್ಥ ಆಗ್ಬಿಡುತ್ತೆ. ಆದರೆ ನಾವು ಹಾಗೆ ಮಾಡೋದೇ ಇಲ್ಲ. ಇದರ ಫಲ ನಾಳೆ ಏನು ಬರುತ್ತೆ ಅಂತ ಯೋಚಿಸಿದರೆ ಪಾಪ ಆಗೋದೇ ಇಲ್ಲ ಮಕ್ಕಳಿಗೆ. ಮನಸ್ಸಿನಿಂದ, ಮಾತು, ಕರ್ಮ ಯಾವ ವಿಧದಿಂದಲೂ ಪಾಪ ಆಗಲ್ಲ. ಅದಕ್ಕೆ ಬಾಬಾ ನಿಯಮ ಇಟ್ಟಿದ್ದಾರೆ, ನೀವು ನಾಳೆಯ ಬಗ್ಗೆ ಯೋಚನೆ ಮಾಡಿ ಇಂದು ಕರ್ಮ ಮಾಡಿ. ತ್ರಿಕಾಲದರ್ಶಿ ಅಂತ ಕರೆಯಲಾಗುತ್ತೆ. ನೀವು ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡಿ, ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಸಂಕಲ್ಪ ಮಾಡಿ, ಮಾಸ್ಟರ್ ತ್ರಿಕಾಲದರ್ಶಿಯಾಗಿಯೇ ಮಾತಾಡ್ರಿ. ಆಗ ಬಾಬಾ ಹೇಳ್ತಾರೆ, ಕೊಯ್ ಕರ್ಮ ವ್ಯರ್ಥವ ಅನರ್ಥವಾಲ ಹೋ ನಹಿ ಸಕ್ತಾ. ಹೀಗೆ ತ್ರಿಕಾಲದರ್ಶಿಯಾಗಿ ಮಾಡಿದಾಗ ಅಲ್ಲಿ ಮನಸ ವಾಚ ಕರ್ಮಣ ಯಾವುದೇ ಕರ್ಮ ನಮ್ಮದು ವ್ಯರ್ಥ ಕರ್ಮ, ಪಾಪ ಕರ್ಮ ಆಗಿರುವುದಿಲ್ಲ. कर्म करने समय कर्म के वश हो जाते हो। त्रिकालदर्शी अर्थात साक्षीपन की स्थिति में स्थित होकर इन कर्मेंद्रियों द्वारा कर्म नहीं करते हो, इसलिए वशीभूत हो जाते हो. ಹೀಗೆ ಯಾವುದೇ ಕರ್ಮ ಮಾಡುವ ಸಮಯದಲ್ಲಿ ತ್ರಿಕಾಲದರ್ಶಿ ಅರ್ಥಾತ್ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮ ಮಾಡದೇ ಇರುವುದರಿಂದ ಈ ಕರ್ಮೇಂದ್ರಿಯಗಳ ಮೂಲಕ ಮಾಡುವ ಕರ್ಮ ಆಗಿರ್ಬೋದು, ಇದಕ್ಕೆ ವಶೀಭೂತರಾಗ್ಬಿಡ್ತೇವೆ. ಸಾಕ್ಷಿ ಸ್ಥಿತಿ ಅಥವಾ ತ್ರಿಕಾಲದರ್ಶಿ ಸ್ಥಿತಿ ಇರಲ್ಲ. ವಶೀಭೂತ ಹೋನ ಅರ್ಥಾತ್ ಭೂತೋಂಕ ಆಹ್ವಾನ ಕರ್ನ. ಹೀಗೆ ವಶೀಭೂತರಾಗೋದಂದ್ರೆ ಏನು ಹೇಳಾಗುತ್ತೆ, ಅಲ್ಲಿ ಭೂತಗಳಿಗೆ ಆಹ್ವಾನ ಮಾಡಿದಂತೆ. कर्म करने के बाद पश्चाताप होता है, लेकिन इससे क्या होगा. ಹೀಗೆ ಕೆಲಸ ಮಾಡಿ ಆಯಿತು, ಕರ್ಮ ಮಾಡಿ ಆದಮೇಲೆ ಅಯ್ಯೋ ನಾನು ಮಾತಾಡಬಾರ್ದಾಗಿತ್ತು, ನಾನು ಹೀಗ್ಯಾಕೆ ಮಾಡಿದೆ, ನಾನು ಮಾಡಬಾರ್ದಾಗಿತ್ತು, ನೀವು ಪಶ್ಚಾತ್ತಾಪ ಪಟ್ರು ಬಾಬಾ ಹೇಳ್ತಾರೆ ರಿಸಲ್ಟ್ ಏನು, ಆ ಕರ್ಮ ಫಲನೇ ಬರ್ಬೇಕು ತಾನೆ. ಯಾಕೆ ಬೀಜ ಬಿತ್ತನೆ ಮಾಡಿ ಆಯ್ತಲ್ಲ, ಬಿತ್ತನೆ ಪೂರ್ವದಲ್ಲಿ ಬಾಬಾ ಹೇಳ್ತಾ ಇರೋದು ನೀವು ತ್ರಿಕಾಲದರ್ಶಿಯಾಗಿ ಯೋಚನೆ ಮಾಡಿ. कर्म की गति व कर्म का फल तो बन गया ना. ಕರ್ಮ ಗತಿ ಕರ್ಮ ಫಲ ತಯಾರಾಗ್ಬಿಡ್ತಲ್ಲ, ಭೂಮಿಗೆ ಬೀಜ ಬಿತ್ತಿದ ಮೇಲೆ ಫಲ ಬಂದ್ಬಿಡುತ್ತೆ. ಆ ಬೀಜವನ್ನ ಬಿತ್ತನೆ ಪೂರ್ವದಲ್ಲಿ ಇದು ಸರಿ ಅಲ್ಲ, ಇದು ತಪ್ಪು, ಇದು ಪಾಪ ಅಂತ ನೀವು ಅದನ್ನು ಯೋಚನೆ ಮಾಡಿ ಅದನ್ನ ಅಲ್ಲೇ ಸ್ಟಾಪ್ ಮಾಡಬೇಕು. ಮಾತಿನಲ್ಲಿ ತರಬಾರ್ದು, ಕರ್ಮದಲ್ಲಂತೂ ಬಿಲ್ಕುಲಿಲ್ಲ. तो कर्म और कर्म के फल के बंधन में फंसने के कारण कर्म बंधनी आत्मा अपनी स्थिति ऊंची स्टेज को पा नहीं सकती. ಹೀಗೆ ಆತ್ಮ ಕರ್ಮಫಲದ ಬಂಧನದಲ್ಲಿ ಸಿಲುಕಿಕೊಳ್ಳುವ ಕಾರಣದಿಂದ ಕರ್ಮ ಬಂಧನದಲ್ಲಿರುವ ಆತ್ಮ ತನ್ನ ಶ್ರೇಷ್ಠ ಸ್ಥಿತಿಯನ್ನು ಪಡೆದುಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯ ಆಗಲ್ಲ. तो सदा यह चेक करो कि आए हैं कर्म बंधनों से मुक्त होने के लिए, लेकिन मुक्त होते होते कर्म बंधन युक्त तो नहीं हो पाते हो. ಹೀಗೆ ನಾವು ಬಾಬನ ಸಮ್ಮುಖದಲ್ಲಿ ಬಂದಿರೋದು, ಪರಮಾತ್ಮ ಸರ್ವಶಕ್ತಿವಂತನನ್ನು ಪಡ್ಕೊಂಡಿರೋದು ಯಾಕೆ ಅಂದರೆ ಜನ್ಮ ಜನ್ಮಾಂತರದ ಕರ್ಮ ಬಂಧನದಿಂದ ಮುಕ್ತರಾಗಲಿಕ್ಕಾಗಿ ಆ ಮುಕ್ತೇಶ್ವರ ತಂದೆಯನ್ನು ಪಡ್ಕೊಂಡಿದ್ದೇವೆ. ಆದರೆ ನಾವು ಹಾಗೆ ಮಾಡ್ತಿದ್ದೇವಾ ಅಂತ ಡೇ ಬೈ ಡೇ ನಮ್ಮನ್ನು ನೋಡ್ಕೋಬೇಕಾಗಿದೆ. ಆದರೆ ನೋಡ್ಕೊಳ್ಳೋದನ್ನೇ ನಮಗೆ ಅರಿವಿಲ್ಲದೆ ಅರ್ಥ ಆಗದೇನೆ ನಾವು ಆತ್ಮ ಪುನಃ ಮಾಯೆಯ ಕರ್ಮ ಬಂಧನದಲ್ಲಿ ಸಿಕ್ಕೊಳ್ತಾ ಇರ್ತೇವೆ. ಬಂದಿರೋದು ಬಿಡಿಸ್ಕೊಳ್ಳಿಕ್ಕೆ, ಆದರೆ ಮಾಯೆ ಪುನಃ ನಮಗೆ ಗೊತ್ತಿಲ್ಲದೆ ಬಂಧನದಲ್ಲಿ ಸಿಕ್ಕಿಸ್ತಾ ಇರ್ತದೆ. ಹೀಗಾಗಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ನೆನಪಾದಾಗ ಅರ್ಥ ಆದಾಗ ಪಶ್ಚಾತ್ತಾಪ ಪಡೋರಾಗ್ತೀರಾ. तो कर्म और कर्म के फल के बंधन में फंसने के कारण कर्म बंधन आत्मा बन जाते हैं. ಹೀಗೆ ಕರ್ಮ ಫಲದ ಬಂಧನದಲ್ಲಿ ಸಿಕ್ಕೊಂಡು ಬಿಡ್ತವೆ, ಕರ್ಮ ಬಂಧನ ಆತ್ಮ ಆಗ್ಬಿಡ್ತವೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಲೇಕಿನ್ ಮುಕ್ತ
मुक्त होते होते कर्म बंधन युक्त तो नहीं होते, कर्म बंधन मुक्त ಆಗ್ತಾ ಆಗ್ತಾ ಪುನಃ कर्म ಬಂಧಿತರಾಗುವುದಿಲ್ಲ ತಾನೆ, ಆಗ್ತಿಲ್ಲ ತಾನೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಅಂತಾರೆ. ज्ञान स्वरूप होने के बाद वह मास्टर नॉलेजफुल, मास्टर सर्वशक्तिवान होने के बाद अगर कोई ऐसा कर्म जो युक्ति युक्त नहीं है वह कर लेते हो तो इस कर्म का बंधन अज्ञान काल के कर्म बंधन से पदम गुणा ज़्यादा है. ನೋಡಿ ಬಾಬಾ ಕರ್ಮ ಫಲ ಸ್ಪಷ್ಟ ಮಾಡ್ತಾ ಇದ್ದಾರೆ. ನೀವು ಜ್ಞಾನ ಸ್ವರೂಪರಾದ ನಂತರ, ನೀವು ಮಾಸ್ಟರ್ ನಾಲೆಜ್ಫುಲ್ ಆಗಿ, ಮಾಸ್ಟರ್ ಸರ್ವಶಕ್ತಿವಂತರಾಗಿಯೂ ಕೂಡ ನೀವು ಕರ್ಮವನ್ನು ಯುಕ್ತಿಯುಕ್ತವಾಗಿ ಅರ್ಥ ಮಾಡಿಕೊಂಡಿಲ್ಲ, ಪುನಃ ನೀವು ಪಾಪ ಕರ್ಮದ ಬಂಧನದಲ್ಲಿ ಬಂಧಿತರಾಗ್ಬಿಟ್ರಿ. ಅಂದರೆ ಹೇಗೆ? ಅಜ್ಞಾನ ಕಾಲದಲ್ಲಿ ಮಾಡಿದ ಪಾಪ ಕರ್ಮದ ಬಂಧನ ನಮಗೀಗ 63 ಜನ್ಮದ್ದಿದೆ. ಹೀಗೆ ಜ್ಞಾನದಲ್ಲಿ ಬಂದು ನೀವು ಪಾಪ ಕರ್ಮ ಮಾಡಿದರೆ ಅಜ್ಞಾನದಲ್ಲಿ ಮಾಡಿದ ಕರ್ಮ ಬಂಧನಕ್ಕೆ ಒಂದಕ್ಕೆ ಒಂದು ಪಾಪ ಫಲ ಇದ್ದರೆ, ಜ್ಞಾನಕ್ಕೆ ಬಂದ ನಂತರ ಮಾಡಿದರೆ ಬಾಬಾ ಹೇಳ್ತಾರೆ ಅದಕ್ಕೆ ಪದಮದಷ್ಟು ಫಲ ಬರುತ್ತೆ. इस कारण बंधन युक्त आत्मा स्वतंत्र न होने के कारण जो चाहे वह नहीं कर पाती. ಈ ಕಾರಣದಿಂದ ಬಂಧನ ಮುಕ್ತ ಆತ್ಮ ಆಗಿ ಸ್ವತಂತ್ರ ಆತ್ಮ ಆಗುವ ಬದಲಾಗಿ ಆತ್ಮ ಪುನಃ ಬಂಧನದಲ್ಲಿ ಬಂಧಿತ ಆಗಿಬಿಡುತ್ತೆ. ಅದಕ್ಕೆ ಎನಿ ಟೈಮ್ ಆತ್ಮ ಯಾವುದೇ ರೂಪದ ಬಂಧನದ ಅನುಭವದಲ್ಲೇ ಇರುತ್ತೆ. महसूस करते हैं कि यह ना होना चाहिए, यह होना चाहिए, यह मिट जाए, खुशी का अनुभव हो जाए, हल्कापन आए, संतुष्टता का अनुभव हो जाए, सर्विस सक्सेसफुल हो जाए, वह दैवी परिवार के समीप और स्नेही बन जाए. ಹೀಗೆ ಕರ್ಮ ಬಂಧನದಲ್ಲಿ ಸಿಲುಕಿಕೊಂಡ ನಂತರ ಆತ್ಮ ಈ ಪ್ರಯತ್ನ, ಈ ಇಚ್ಛೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಏನೆಲ್ಲ ಮಾಡ್ತದೆ? ನಾನು ಸ್ವತಂತ್ರ ಆತ್ಮ ಆಗಬೇಕು, ನಾನು ಬಂಧನ ಮುಕ್ತ ಆತ್ಮ ಆಗಬೇಕು, ನನ್ನ ಈ ಬಂಧನ ಎಲ್ಲ ಚುಕ್ತ ಆಗಬೇಕು, ನಾನು ಸದಾ ಖುಷಿಯಲ್ಲಿರಬೇಕು, ನಾನು ಸದಾ ಹಗುರನಾಗಿರಬೇಕು, ನಾನು ಸದಾ ಸಂತುಷ್ಟತೆ ಅನುಭವ ಮಾಡಬೇಕು, ನಾನು ತುಂಬ ಸೇವೆ ಮಾಡಬೇಕು, ನನಗೆ ಸೇವೆಯಲ್ಲಿ ಸಫಲತೆ ಸಿಗಬೇಕು, ನನಗೆ ಪರಿವಾರದವರ ಪ್ರೀತಿ ಬೇಕು, ಪರಿವಾರದವರ ಸಮೀಪತೆ ಸ್ನೇಹ ಬೇಕು. ಇದೆಲ್ಲ ಬೇಡಿಕೆ ಆರಂಭ ಆಗುತ್ತೆ. लेकिन किए हुए कर्मों के बंधन कारण चाहते हुए भी वह अनुभव नहीं कर पाते. ಆದರೆ ಕರ್ಮ ಪಾಪದ ಕರ್ಮ ಬಂಧನದಲ್ಲಿದ್ದ ಕಾರಣ ಆತ್ಮಕ್ಕೆ ಇದೆಲ್ಲ ಇಷ್ಟ ಇದ್ರೂ ಕೂಡ ಪ್ರಾಪ್ತಿ ಆಗೋದಿಲ್ಲ. इस कारण अपने आप से वह अपने पुरुषार्थ से अधिक आत्माओं को संतुष्ट नहीं कर पाते. ಈ ಕಾರಣದಿಂದಾಗಿ ಅಂದರೆ ಬಾಬಾ ಹೇಳ್ತಾರೆ, ಜ್ಞಾನಿಗಳಾಗಿ ಮಾಡಿದ ಕರ್ಮದಿಂದಾಗಿ ಆತ್ಮ ಅಧಿಕ ಪುರುಷಾರ್ಥ ಮಾಡಲಿಕ್ಕೂ ಇಷ್ಟಪಡುತ್ತೆ, ಮಾಡೋಕ್ಕಾಗಲ್ಲ. ಎಲ್ಲ ಆತ್ಮಗಳಿಗೆ ತೃಪ್ತಿಪಡಿಸೋ ಪ್ರಯತ್ನ ಮಾಡ್ತಾರೆ, ತೃಪ್ತಿಪಡಿಸೋಕ್ಕಾಗಲ್ಲ. ಅವ್ರ ನರಸಕ್ತಿ, ಹೀಗಾಗಿ ತಾನು ಸಂತುಷ್ಟ ಆಗಲ್ಲ, ಅನ್ಯರನ್ನು ಸಂತುಷ್ಟ ಮಾಡಲ್ಲ. इसलिए इस कर्मों के गुह्य गति को जानकर अर्थात त्रिकालदर्शी बनकर हर कर्म करो. ಆದ್ದರಿಂದ ಕರ್ಮದ ಈ ರಹಸ್ಯವನ್ನು ಅರಿತುಕೊಂಡು ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡಿರಿ. तभी कर्मातीत बन सकेंगे. छोटी गलतियां संकल्प रूप में भी हो जाती हैं. ಈ ಆದ್ದರಿಂದ ಮಕ್ಕಳು ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡಬೇಕು. ಬಾಬಾ ಹೇಳ್ತಾರೆ ನೋಡಿ, ಕರ್ಮಾತೀತರಾಗಬೇಕು ಅಂದರೆ ಸಂಕಲ್ಪದಲ್ಲಿ ಕೂಡ ಚಿಕ್ಕ ಪಾಪಗಳು ಆಗಬಾರ್ದು. तो उनका हिसाब किताब बहुत कड़ा बनता है. ಮನಸ್ಸಿನಲ್ಲಿ ಕೂಡ ಪಾಪದ ವಿಚಾರ ಬಂದರೂ ಅದು ಮನಸ್ಸಿನ ಪಾಪಕ್ಕೂ ಅದರ ಲೆಕ್ಕಾಚಾರ ಕಠಿಣವಾಗೇ ಬರುತ್ತದೆ. ಛೋಟಿ ಗಲ್ತಿ ಬಡಿ ಸಮಜ್ನಿ. ಒಂದು ಚಿಕ್ಕ ತಪ್ಪು, ಚಿಕ್ಕ ಪಾಪನು ದೊಡ್ಡದೇ ಅಂತ ಮಕ್ಕಳು ತಿಳ್ಕೊಳ್ಬೇಕು. ಜೈಸೆ ಅತಿ स्वच्छ वस्तु के अंदर छोटा सा दाग भी बड़ा दिखाई देता. ಈಗ ತುಂಬ ಶ್ವೇತ ಬಣ್ಣ ಇದೆ, ಶ್ವೇತ ಬಟ್ಟೆ ಇದೆ ಅಂದರೆ ಅದರಲ್ಲಿ ಒಂದು ಚಿಕ್ಕದಾದಂತಹ ಕಪ್ಪು ಚುಕ್ಕೆನೂ ತುಂಬ ಎದ್ದು ಕಾಣ್ತದೆ. ऐसे ही वर्तमान समय अति स्वच्छ ಸಂಪೂರ್ಣ ಸ್ಥಿತಿಗೆ ಸಮೀಪ ಆ ರಹೆ ಹೋ. ಅದೇ ರೀತಿಯಾಗಿ ನಾವು ಬಾಬನ ಮಕ್ಕಳು ವರ್ತಮಾನ ಸಮಯದಲ್ಲಿ ಅತಿ ಸ್ವಚ್ಛ ಹಾಗೂ ಸಂಪೂರ್ಣ ಸ್ಥಿತಿಗೆ ಸಮೀಪದಲ್ಲಿ ಬರ್ತಾ ಇದ್ದೇವೆ. इसलिए छोटी सी गलती भी अब बड़े रूप में ಗಿಂತಿ की जाएगी. ಆದ್ದರಿಂದ ಚಿಕ್ಕದಾದ ತಪ್ಪು ಕೂಡ
ದೊಡ್ಡದೇ ಅಂತ ಪರಿಗಣಿಸಲಾಗ್ತದೆ ಅಂತ ಹೇಳ್ತಾರೆ ಬಾಬಾ. इसलिए इसमें भी अनजान नहीं रहना है कि यह छोटी छोटी गलतियां हैं. ಅದಕ್ಕೆ ಚಿಕ್ಕ ಚಿಕ್ಕ ತಪ್ಪುಗಳು ಚಿಕ್ಕ ಚಿಕ್ಕದಲ್ಲ ಅಂತ ಬಾಬಾ ಹೇಳ್ತಾರೆ. ಇದನ್ನ ನೀವು ತಿರಸ್ಕಾರ ಮಾಡಬಾರ್ದು. ये तो होगी ही नहीं, अब समय बदल गया. ಈ ಚಿಕ್ಕ ಚಿಕ್ಕ ತಪ್ಪುಗಳು ಎಲ್ಲರೂ ಮಾಡ್ತಾರೆ. ಉದಾಹರಣೆಗೆ ಬಾಬಾ ಯಾವಾಗಲೂ ಹೇಳ್ತಾರೆ, ಯಾರು ಅಮೃತ ವೇಳೆ ಹೇಳಲಿಲ್ಲ ನೋಡಿ ನಾವು ಮಲ್ಕೊಳ್ಳೋದು, ಯಾರೋ ಕ್ಲಾಸಿಗೆ ಬಂದಿಲ್ಲ ನೋಡ್ಕೊಂಬಿಟ್ಟು ನಾವು ಕ್ಲಾಸ್ ಬಿಡೋದು, ಹೀಗೆ ಒಬ್ಬರು ನೋಡಿ ಒಬ್ರವ್ರು ಮಾಡಲಿಲ್ಲ ಅಲ್ಲ ನಡೀತದೆ, ನಾವು ಮಾಡಿದ್ರು ನಡೀತದೆ, ಹೀಗಲ್ಲ. ಬಾಬಾ ಹೇಳ್ತಾರೆ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಬದಲಾಯಿಸಿಕೊಳ್ಳೋ ಸಮಯ ಇದಾಗಿದೆ. समय के साथ साथ पुरुषार्थ की रफ्तार बदल गई है. वर्तमान समय के प्रमाण छोटी सी गलती भी बड़ी कमजोरी के रूप में ಗಿಂತಿ ಕಿ ಜಾತಿ ಹೈ. ಹೀಗೆ ವರ್ತಮಾನ ಸಮಯದಲ್ಲಿ ಬಾಬಾ ಹೇಳ್ತಾರೆ ಪುರುಷಾರ್ಥದ ತೀವ್ರತೆಯ ಜೊತೆಗೆ ಬಾಬಾ ಹೇಳ್ತಾರೆ ಪುರುಷಾರ್ಥದ ತೀವ್ರತೆ ಜೊತೆಗೆ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕೂಡ ದೊಡ್ಡದೆಂದೇ ಪರಿಗಣನೆ ಮಾಡಲಾಗುತ್ತೆ. इसलिए कदम कदम पर सावधान. एक छोटी सी गलती बहुत समय के लिए अपनी प्राप्ति से ವಂಚಿತ कर देती है. ಆದ್ದರಿಂದ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಮಕ್ಕಳಿಗೆ ಜಾಗೃತೆ ಬೇಕು. ಒಂದು ಚಿಕ್ಕ ತಪ್ಪು ಕೂಡ ಬಾಬಾ ಹೇಳ್ತಾರೆ ತುಂಬ ಸಮಯದ ದುಃಖದ ಪ್ರಾಪ್ತಿಗೆ ಆಧಾರ ಆಗಿಬಿಡುತ್ತೆ ಮತ್ತು ತುಂಬ ಸಮಯದ ಭಾಗ್ಯದಿಂದ ವಂಚನೆ ಮಾಡುತ್ತೆ. इसलिए ನಾಲೆಜ್ಫುಲ್ ಅರ್ಥಾತ್ ಲೈಟ್ ಹೌಸ್ ಮೈಟ್ ಹೌಸ್ ಬನ್ನು. ಆದ್ದರಿಂದ ಈಗ ನಾವು ಈ ಪಾಪ ಕರ್ಮದ ಬಂಧನದಿಂದ ಮುಕ್ತರಾಗಬೇಕು ಅಂದರೆ ನಾಲೆಜ್ಫುಲ್ ಪರಿಪೂರ್ಣ ಜ್ಞಾನಿಗಳಾಗಬೇಕು. अर्थात लाइट हाउस माइट हाउस ಆಗಬೇಕು. अनेक आत्माओं का रास्ता दिखाने वाले स्वयं ही रास्ते चलते चलते रुक जाए तो औरों को रास्ता दिखाने के निमित्त कैसे बनेंगे. ಹೀಗೆ ಅನೇಕ ಆತ್ಮಗಳಿಗೆ ಮಾರ್ಗ ತೋರಿಸುವಂಥವ್ರು ಸ್ವಯಂ ನಾವೇ ಬಾಬಾ ಹೇಳ್ತಿದ್ದಾರೆ ನಮ್ಮ ಮಾರ್ಗದಲ್ಲಿನೇ ನಾವು ನಿಲ್ಲುವಂಥವ್ರಾದರೆ ಅನ್ಯರಿಗೆ ಮಾರ್ಗ ತೋರಿಸ್ಲಿಕ್ಕೆ ನಿಮಿತ್ತರಾಗಲಿಕ್ಕೆ ಹೇಗೆ ಸಾಧ್ಯ. इसलिए ಸದಾ ವಿಘ್ನ ವಿನಾಶಕ ಬನು. ಅದಕ್ಕೋಸ್ಕರ ನಾವು ನಮ್ಮ ಮಾರ್ಗದಲ್ಲಿ ಸದಾ ಹೋಗ್ತಲೇ ಇರಬೇಕು. ಪುರುಷಾರ್ಥ ನಮ್ಮದು ನಡೀತಲೇ ಇರಬೇಕು, ನಿಲ್ಲಬಾರ್ದು. ಸೇವೆ ಆಯಿತು, ಪುರುಷಾರ್ಥ ಆಯಿತು. ಇದಕ್ಕೆ ಹೇಳಾಗುತ್ತೆ ವಿಘ್ನ ವಿನಾಶಕ. ನಮಗೆ ನಾವೇ ವಿಘ್ನ ವಿನಾಶಕ ಮಾಡಿಕೊಳ್ಬೇಕು. अच्छा ऐसे सदा त्रिकालदर्शी कर्मयोगी बन चलने वालों को नमस्ते. ಒಳ್ಳೆಯದು. ಹೇಗೆ ನೀವು ಸದಾ ತ್ರಿಕಾಲದರ್ಶಿಗಳಾಗಿ ಕರ್ಮಯೋಗಿಯಾಗಿ ನಡೀತಾ ಇರುವಂತಹ ಮಕ್ಕಳಿಗೆ ಬಾಪ್ತಾದರವರ ನಮಸ್ತೆ. ಬಾಪ್ತಾದರವರಿಗೆ ತ್ರಿಕಾಲದರ್ಶಿಯಾಗಿ ಕರ್ಮಯೋಗಿ ಆಗಿರುವಂತಹ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಹೀಗೆ ಬಾಬಾ ಇವತ್ತು ನಮಗೆ ಈ ಮುರಳಿಯಲ್ಲಿ ಅತಿ ಮುಖ್ಯವಾಗಿ ಏನು ಹೇಳ್ತಾರೆ, ನಾವು ಜ್ಞಾನ ಸ್ವರೂಪರಾಗಿ ಮಾಸ್ಟರ್ ನಾಲೆಜ್ಫುಲ್ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಯುಕ್ತಿಯುಕ್ತವಾಗಿ ಕರ್ಮ ಮಾಡಬೇಕಾಗಿದೆ. ಯಾವುದೇ ನಾವು ಕರ್ಮ ಬಂಧನದಲ್ಲಿ ಬಂಧಿತರಾಗುವ ಅಜ್ಞಾನ ಕರ್ಮ ನಮ್ಮದು ಆಗಬಾರ್ದು. ಯಾಕೆಂದರೆ ಈ ಅಜ್ಞಾನ ಕರ್ಮ ಪದಮದಷ್ಟು ನಮಗೆ ಬಂಧನದಲ್ಲಿ ಬಂಧಿತ ಮಾಡಿಬಿಡುತ್ತೆ. ಅಂದರೆ ಪದಮದಷ್ಟು ಕರ್ಮ ಫಲ ಬಂದ್ಬಿಡುತ್ತೆ. ಆ ಕಾರಣಕ್ಕೆ ನಾವು ಆತ್ಮ ಈಗ ಬಂಧನ ಮುಕ್ತ ಸ್ವತಂತ್ರ ಆತ್ಮ ಆಗಬೇಕಾದ್ರೆ ಬಾಬಾ ಹೇಳಿದ ಹಾಗೆ ನಾವು ತ್ರಿಕಾಲದರ್ಶಿಯಾಗಿ ಕರ್ಮವನ್ನು ಮಾಡಬೇಕಾಗಿದೆ. ಅದಕ್ಕೆ ಬಾಬಾ ನಮಗೆ ವರ್ತಮಾನ ಸಮಯ ಎಷ್ಟು ಅಮೂಲ್ಯ ಇದೆ, ಈ ಸಮಯದಲ್ಲಿ ನಾವು ಆತ್ಮ ಜ್ಞಾನ ಸ್ವರೂಪರಾಗಿ ನಡಿಬೇಕಾಗಿದೆ. ಅದಕ್ಕೆ ಬಾಬಾ ಕರ್ಮ ಫಲದ ವಿಸ್ತಾರ ಸಮಯಕ್ಕನುಸಾರವಾಗಿ ಮಾಡಬೇಕಾದಂತಹ ಇದರ ಶ್ರೇಷ್ಠತೆ ನಮ್ಮ ಮುಂದೆ ಇಟ್ಟಿದ್ದಾರೆ. ನೋಡಿ, ಲೌಕಿಕ ಅಂದರೆ 63 ಜನ್ಮ ಅಜ್ಞಾನದಲ್ಲಿ ಮಾಡಿದ ಕರ್ಮನೂ ಅದು ಪ್ಲಸ್ ಆಗ್ತಲೇ ಹೋಯಿತು. 63 ಜನ್ಮದ ಪಾಪ ಕರ್ಮ ನಮ್ಮಲ್ಲಿ ಸ್ಟಾಕ್ ಇದೆ. ಅದಕ್ಕೆ ಒಂದು ಕ್ಷಮಾಪಣೆ ಅಂದರೆ ತಿಳಿಯದೆ ಮಾಡಿದ್ದೀರಿ, ಅಜ್ಞಾನದಲ್ಲಿ ಮಾಡಿದ್ದೀರಿ ಅಂತ. ಈಗ ನಾವು ಬಾಬನ ಮಗುವಾಗಿದ್ದೇವೆ, ಸಮಯ ಅಂತಿಮದಲ್ಲಿದ್ದೇವೆ, ಅಂತಿಮ ಜನ್ಮದಲ್ಲಿದ್ದೇವೆ. ಪರಮಾತ್ಮನ ಮಕ್ಕಳಾಗಿಯೂ ಕರ್ಮಫಲ ಅರಿತುಕೊಂಡು ಕೂಡ ನೀವು ಯಾವುದೋ ಅನುಕೂಲಕ್ಕೆ ನಾವು ಪಾಪ ಕರ್ಮವನ್ನು ಮಾಡಿದರೆ ಬಾಬಾ ಹೇಳ್ತಿದ್ದಾರೆ ಇದಕ್ಕೆ ತುಂಬ ಶಿಕ್ಷೆಯನ್ನು ಭೋಗಿಸ್ಬೇಕು. ಅದಕ್ಕೆ ಅಜ್ಞಾನದಲ್ಲಿ 1ಕ್ಕೆ 1% ಆದರೆ ಇಲ್ಲಿ 1ಕ್ಕೆ 1000% ಎಕ್ಸ್ಟ್ರಾ ಫಲ ಬರುತ್ತೆ. ಹೀಗಾಗಿ ಬಾಬಾ ನಮಗೆ ಮೊದಲು ನಿಮ್ಮ ಮನಸ್ಸು ಮತ್ತು ಕರ್ಮದ ಬಗ್ಗೆ ಗಮನಿಸಿ. ನಿಮ್ಮ ವ್ಯರ್ಥ ವಿಚಾರ, ವಿಕಲ್ಪ
ಅಥವಾ ನಿರಾಸೆ, ದುರಾಸೆ, ಆವೇಶ, ದ್ವೇಷ ಇವೆಲ್ಲ ಏನು ವ್ಯರ್ಥ ಸಂಕಲ್ಪಗಳು ಬರ್ತವೆ, ಇವನ್ನ ಅಲ್ಲೇ ಸಮಾವೇಶ ಮಾಡಬೇಕು, ಅಲ್ಲೇ ನಾಶ ಮಾಡಿಬಿಡ್ಬೇಕು. ಇವನ್ನ ಮಾತಿನಲ್ಲಿ ಬರಬಾರದು. ಮೊದಲೇ ಕರ್ಮ ಮಾತು, ಎರಡನೇ ಕರ್ಮ ಪ್ರಾಕ್ಟಿಕಲಿ. ಅದಕ್ಕೆ ಬೀಜ ಮನಸ್ಸಿನಲ್ಲಿ ಬಂದಿರೋದನ್ನು ಬಾಬಾ ಹೇಳ್ತಾರೆ, ಅದನ್ನು ಅಲ್ಲೇ ನಾಶ ಮಾಡಲಿಕ್ಕಾಗಿ ನಮಗೆ ಬಾಬಾ ಯುಕ್ತಿಯನ್ನು ಕೊಟ್ಟಿದ್ದಾರೆ. ನೀವು ಆತ್ಮ ಸಾರ ರೂಪದ ಅನುಭವ ಮಾಡಿ. ವಿಸ್ತಾರದಲ್ಲಿ ತುಂಬ ಹೋಗಿದ್ದೀರಿ. ಮಾತು ಕರ್ಮ ಭಯಂಕರ ವಿಸ್ತಾರ. ಯಾರದೋ ಯಾವಾಗಿಂದೋ ಏನೋ ಕೇಳಿರ್ತೇವೆ ಅಥವಾ ನೋಡಿರ್ತೇವೆ, ಅದನ್ನು ಹೇಳ್ತಾ ಹೋಗ್ತೇವೆ. ಎಷ್ಟು ವರ್ಷಕ್ಕಾದರೂ ವಿಸ್ತಾರ ಮಾಡ್ತಾ ಮಾಡ್ತಾ ಮಾಡ್ತಲೇ ಹೋಗ್ತೇವೆ. ಹೀಗಾಗಿ ನಮ್ಮಲ್ಲಿ ಏಕಾಗ್ರತೆ, ಏಕರಸ ಸ್ಥಿತಿ ಆಗಲಿ ಅಥವಾ ನಮ್ಮಲ್ಲಿ ಪರಿವರ್ತನೆ ಆಗಲಿ ಬಂದಿರಲ್ಲ. ಯಾಕೆಂದರೆ ನಾವು ವ್ಯರ್ಥ ಮಾತು, ವ್ಯರ್ಥ ವಿಚಾರಗಳ ವಿಸ್ತಾರದ ಕರ್ಮದೊಳಗೆ ಸಿಕ್ಕೊಂಡಿದ್ದೇವೆ. ಹೀಗಾಗಿ ಬಾಬಾ ಲೈಟ್ ಹೌಸ್, ಮೈಟ್ ಹೌಸ್ ನಮಗೇನು ಶಕ್ತಿ ಪ್ರಕಾಶ ಕೊಡ್ತಿದ್ದಾರೆ, ಅದು ನಮ್ಮವರೆಗೆ ಅದು ತಲುಪ್ತಾನೆ ಇಲ್ಲ. ಯಾಕೆಂದರೆ ನಾವು ದೇಹದ ವಿಚಾರದಲ್ಲಿ ವಿಸ್ತಾರದಲ್ಲಿ ಇದ್ದೇವೆ. ಅದಕ್ಕೋಸ್ಕರ ಬಾಬಾ ನಮಗೀಗ ಮಕ್ಕಳ ವಿಸ್ತಾರವನ್ನು ಸಾರ ರೂಪದಲ್ಲಿ ಮೊದಲು ತನ್ನಿ. ಮೊದಲು ಈ ಪುರುಷಾರ್ಥ ಮಾಡಿ. ಸಾರ ರೂಪ ಅಂದರೆ ನನ್ನ ಆತ್ಮ ಬಿಂದು, ಬಿಂದು ಸ್ವರೂಪ, ಫುಲ್ ಸ್ಟಾಪ್. ಎಲ್ಲ ವಿಷಯಕ್ಕೆ ಫುಲ್ ಸ್ಟಾಪ್. ಪ್ರಶ್ನಾರ್ಥಕ ಇಲ್ಲ, ಆಶ್ಚರ್ಯನೇ ಇಲ್ಲ. ಹೇಗೆ ಅಂತಿಲ್ಲ, ಹೌದು ಅಂತನಲ್ಲ. ಬಾಬಾ ಪರಿಪೂರ್ಣ ಈಗ ಪ್ರಾಕ್ಟೀಸ್ ನೀವು ಬಿಂದು ಸ್ವರೂಪ ಸಾರ ರೂಪದ ಅನುಭವ ಮಾಡಿದರೆ ನಿಮ್ಮ ಈ ಶ್ರೇಷ್ಠವಾದ ಸ್ಥಿತಿಯೇ ಅನೇಕ ಆತ್ಮಗಳ ಪರಿವರ್ತನೆಯ ಸ್ಥಿತಿ ಆಗಿಬಿಡುತ್ತೆ. ಅನೇಕ ಆತ್ಮಗಳಿಗೂ ಪರಮಾತ್ಮನ ಸಾಕ್ಷಾತ್ಕಾರದ ದರ್ಪಣ ಆಗುತ್ತೆ. ಅದಕ್ಕೆ ಉದಾಹರಣೆಯನ್ನು ಬಾಬಾ ಹೇಳಿದ್ರಲ್ಲ, ಕನ್ನಡಿಯ ಮುಂದೆ ನಿಂತ ಕ್ಷಣದಲ್ಲಿ ನಿಮ್ಮ ಚಹರೆ ದರ್ಶನ ಆಗುತ್ತೆ ತಾನೆ. ಅಲ್ಲಿ ಏನಾರು ಪ್ರಯತ್ನ ಮಾಡಬೇಕಾಗುತ್ತಾ? ಇಲ್ಲ. ಆ ರೀತಿಯಾಗಿ ನಿಮ್ಮ ಮಸ್ತಕ, ನಿಮ್ಮ ಚಹರೆ ಒಂದು ದರ್ಪಣ ಆಗ್ತದೆ ಮುಂದೆ. ಆದರೆ ಈಗ ಆ ಪುರುಷಾರ್ಥ ಯಾವುದು? ನಾವು ಆತ್ಮ ಸಾರ ರೂಪ ಬಿಂದು ಸ್ವರೂಪದ ಅನುಭವ ಮಾಡಬೇಕು. ಮಾತು ಕರ್ಮದ ವಿಸ್ತಾರವನ್ನು ಸ್ಥಗಿತ ಮಾಡಬೇಕು. ಆದರೂ ನಾವು ಪ್ರಾಕ್ಟೀಸ್ ಇದೆ, ಅಭ್ಯಾಸ ಇದೆ, ನನಗೆ ಹೇಳಬೇಕು ಅನಿಸುತ್ತೆ ಅಥವಾ ನನಗೆ ಹೇಳೋ ಅಭ್ಯಾಸ ಇದೆ ಅಂತ ನಾವು ಹೇಳ್ತಾ ಹೋದರೆ ಈ ಪಾಪ ಕರ್ಮದ ಬಂಧನ ಎಕ್ಸ್ಟ್ರಾ ಬಂಧನ ಆಗುತ್ತೆ. ಅದಕ್ಕೆ ನಾವು ಆತ್ಮ ಈ ಕರ್ಮ ಬಂಧನವನ್ನು ಬಿಡಿಸ್ಲಿಕ್ಕೆ ಬಾಬನ ಎದುರುಗಡೆ ಬಂದಿರೋದು. ನಾವು ಬಾಬನ ಮಗು ಆಗಿರೋದು ಕರ್ಮ ಬಂಧನ ಬಿಡಿಸ್ಕೊಳ್ಳಿಕ್ಕೆ. ಆದರೆ ನಮಗೆ ಗೊತ್ತಿಲ್ಲದನೆ ವ್ಯರ್ಥ ವಿಷಯಗಳ ವಿಸ್ತಾರಕ್ಕೆ ಹೋಗಿ ಪುನಃ ಪುನಃ ನಾವು ಎಕ್ಸ್ಟ್ರಾ ಕರ್ಮ ಬಂಧನದಲ್ಲಿ ಸಿಕ್ಕೊಳ್ತಾ ಬಂದಿದ್ದೇವೆ. ಇದನ್ನು ಬಾಬಾ ಇವತ್ತು ಜಾಗೃತಿ ಕೊಟ್ಟಿದ್ದಾರೆ. ನಾವೀಗ ಸಾರ ರೂಪದ ಮಸ್ತಕದ ಬಿಂದು ಸ್ವರೂಪದ ಅನುಭವದಲ್ಲಿ ಇರುತ್ತಾ ನಮ್ಮ ಆಂತರಿಕ ಸ್ಥಿತಿ, ಆತ್ಮಿಕ ಸ್ಥಿತಿಯನ್ನು ಈಗ ನಾವು ಶಕ್ತಿಶಾಲಿ ಮಾಡಿಕೊಳ್ಳುವ ಪುರುಷಾರ್ಥ ತೀವ್ರ ರೂಪದಲ್ಲಿ ಮಾಡಬೇಕಾಗಿದೆ. ಅಚ್ಚಾ, ಓಂ ಶಾಂತಿ. ಮುರಳಿಯ ಸಾರಾಂಶವನ್ನು ನೆನ್ಪಿಟ್ಕೊಳ್ಳಿ. ವಿಸ್ತಾರವನ್ನು ಸಾರ ರೂಪದಲ್ಲಿ ತರುವ ಪುರುಷಾರ್ಥ ಮಾಡಬೇಕು. ನಾಳೆ ಹಗಲಿಡೆ ಅಭ್ಯಾಸ ಮಾಡಿ. ನನ್ನ ಆತ್ಮ ಬಿಂದು ಸ್ವರೂಪ ಐತೆ, ನಿರಾಕಾರ ಬಿಂದು ಸ್ವರೂಪ. ನನ್ನ ನಿರಾಕಾರ ಆತ್ಮ ಪ್ರಕಾಶ ಸ್ವರೂಪ. ನನ್ನ ಆತ್ಮ ಆಶ್ಚರ್ಯ ಬಿಂದು ಸ್ವರೂಪ. ಈಗ 1 ನಿಮಿಷ ಅಭ್ಯಾಸ ಮಾಡಿ ಓಂಕಾರ ಹೇಳಿ. ಮಸ್ತಕದ ಮಧ್ಯೆ ನನ್ನ ಆತ್ಮ ಬಿಂದು ಸ್ವರೂಪ. ಪ್ರಕಾಶ ಸ್ವರೂಪಾತ್ಮ ನಾನು. ದೇಹ ಜಗತ್ತಿನ ವಿಸ್ತಾರದಿಂದ ಭಿನ್ನನಾದ ಪ್ರಕಾಶವಾದ ಬಿಂದು ನಾನು. ಓಂ ಶಾಂತಿ. ಓಂ ಶಾಂತಿ.